ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾರಪಿ ಏ ಇಲ್ಲಿ ಬಂದು ಮಾಡ್ಬಾ, ನಾನು ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದಿಲ್ಲ. ಇವಾಗ ನಾವು ಒಂದು ಏನು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇವ್ರು ನನಗೆ ಇವಾಗ ಸೀರೆ ಉಡಿಸ್ಬಿಟ್ಟು ಏನು ನೀ ಹೇಳಿದ್ದಷ್ಟಕ್ಕೆ ನಾನು ಸೀರೆ ಹಾಕೊಂತೀನಿ ಉಡಿಸ್ಬಿಟ್ಟು ಅಂದರೆ ನಾನು ಏನು ಹೇಳಿದೆ ಸೀರೆ ಉಡಿಸಿ ತಲೆ ಬಚ್ಚಿ ರೆಡಿ ಮಾಡ್ತಾರೆ. ಇವ್ರಿಗೆ ರೂಢಿ ಐತೆ. ಹೆಂಗೆ ಅಂದರೆ ಇವಾಗ ಒಂದು 4-5 ವರ್ಷದ ಹಿಂದೆ ನಾನು ಇವಾಗ ನಮ್ಮ ಮನೆ ಹತ್ರ ಐತಲ್ಲ ಸ್ಕೂಲು, ಆ ಸ್ಕೂಲ್ಗೆ ಆವಾಗ ಹೋಗ್ತಿದ್ದೆ. ಒಂದು ವಾರ ಏನೋ ಹೋದೆ ಸ್ಕೂಲ್ ಟೀಚರಾಗಿ. ಆವಾಗ ಯಾಗಪ್ಪಿ ನಗ್ತೀಯ? ಒಂದು ವಾರ ಹೋದೆ ಅಂದಿದ್ದಕ್ಕ ಸೆಟ್ ಆಗಲಿಲ್ಲ ಕಣಪ್ಪಿ, ಅದಕ್ಕೆ ಒಂದು ವಾರ ಏನೋ ಹೋದೆ. ಆವಾಗ ಡೈಲಿ ಸೀರೆ ಹಾಕೊಬೇಕಿತ್ತಲ್ಲ, ನನಗೆ ಬರ್ತಾ ಇರಲಿಲ್ಲ ಅಲ್ವಾ. ಆವಾಗ ಇವರು ಸ್ವಲ್ಪ ಹೆಲ್ಪ್ ಮಾಡಿ ಉಡಿಸ್ತಾಯಿದ್ರು, ಹಂಗಾಗಿ ಸ್ವಲ್ಪ ಗೊತ್ತು. ಅದಕ್ಕೆ ಇವಾಗ ತುಂಬ ದಿನ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ ಯಾವಾಗಲೂ ಹೆವಿ ಟಾರ್ಚರು ನನಗೆ. ಸೀರೆ ಉಟ್ಕೊಳಲ್ಲ ಗಾಡ್ರೇಜಲ್ಲಿರೋ ಸೀರೆ ಎಲ್ಲ ತೊಗೋಸ್ತೀನಿ, ಬೆಂಕಿ ಹಚ್ತೀನಿ ಅಂತ. ಯಾವುದಾದ್ರೂ ಸೀರೆ ಕೇಳಿದ್ರೆ ಏನಕ್ಕೆ ನಿನಗೆ ಸೀರೆ, ನಿನ್ನೇನು ಸೀರೆ ಉಟ್ಕೊತೀಯ ಅಂತ ಹೆವಿ ಬಿಲ್ಡಪ್ಪು ಎಲ್ಲ ಕೊಡೋದು. ಅದಕ್ಕೆ ಸೀರೆ ಹೌದು, ಅದಕ್ಕೆ ಸೀರೆನ ಹಾಕೊಂಡಿಲ್ಲ. ಮತ್ತೆ ಇವಾಗ ಉಡಿಸ್ತೀಯಲ್ಲ ನೀನು, ಆ ಸೀರೆ ಉಟ್ಕೊಳ್ಳೋ ಕಷ್ಟ ಏನು ಅಂತ ನಿನಗೆ ಗೊತ್ತಾಗ್ತಿದೆ ಅವಾಗ. ಇನ್ನೊಂದು ಕಷ್ಟ ಅಂತ ಅಂದ್ರೆ ಯಾರು ತಿನ್ನೋದಿಲ್ಲ. ಇವತ್ತು ನೀನು ಸೀರೆ ಉಡಿಸು, ನಿಜವಾಗ್ಲೂ ಕಮೆಂಟ್ ಯಾರು ಮಾಡಿ ಸಾರಿ ಹಾಕೊಂಡು ಎಷ್ಟು ಕಷ್ಟ ಅಂದ್ರೆ ಕಷ್ಟನ ಅಥವಾ ಚೆನ್ನಾಗಿರ್ತೈತೆ ಅಂತ ಹೇಳಿ. ಕಷ್ಟ ಇರ್ಬೋದು, ಅದು ಡೈಲಿ ಹಾಕಂತ ಹೇಳೋದಿಲ್ಲ ನಾನು. ನನಗೆ ಕಷ್ಟ ಆಗತ್ತಲ್ವಾ. ಬೇಡಪ್ಪ, ಡೈಲಿ ಹಾಕೋನು ವಾರಕ್ಕೆ ಒಂದು ಟೈಮ್ ಹಾಕೋದು ಬೇಡ, ತಿಂಗಳಿಗೆ ಒಂದು ಟೈಮ್ ಹಾಕೋದು ಬೇಡ, 2 ತಿಂಗಳಿಗೆ ಒಂದು ಟೈಮ್ ಹಾಕೊಳಕ್ಕೂ ಕಷ್ಟನಾ? ನೋಡೋಣ ಕಷ್ಟನಾ ಇಷ್ಟನಾ ಅಂತ. ಇವಾಗ ನೀನು ಸೀರೆ ಉಡಿಸ್ತೀಯಲ್ಲ, ಆವಾಗ ಹೆಂಗೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಇವಾಗ ಉಡಿಸ್ತೀಯ, ಡನ್. ಹೆಂಗೆ ಸೀರೆ ಉಡಿಸ್ತಾರೆ, ಆ ಸೀರೆ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ. ಕ್ಯಾಮ್ರಾ ಈಸ್ ರೆಡಿ. ಬಾ ಬೇಗ, ಟೈಮ್ ಆಗತ್ತೆ. ಈಗ ಬಾ ಬೇಗ, ಟೈಮ್ ಆಗ್ತಿರ್ತೀನಿ. ಬಂದೆ ಸೀರೆ ಉಡ್ಸಪ್ಲಿ. ಇದಾ ಸೀರೆ ನೋಡಿ ಫ್ರೆಂಡ್ಸ್, ಇದು ಸೀರೆ. ಅದನ್ನ ಹಿಡ್ಕೊಂಡು ಸೀರೆ ಉಡ್ಸಂಗ ಮತ್ತೇನು? ಸೀರೆ ಅಲ್ಲಿ ಇಟ್ಟಿದ್ದಾನೆ, ತಗೊಂಬರು. ಬಂದು ಕುತ್ತಾನೆ ಕೇಳಿದ್ರ ನಿಮಗೆ? ಕೆಮ್ಮೊಂದಾಗಿ ಅಪ್ಪ. ಫಸ್ಟ್ ಇದನ್ನು ಕಟ್ಟು ಅಂತ ತೆಗೆದೈತಿ ಬೇರೆ ಇರಲಿ ಅಂತ. ಸೀರೆ ಮೇಲೆ ಒಂದು ಹಾಡು ಹೇಳಪ್ಪಿ. ಸೀರೆ 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 ಎಲ್ಲೆಲ್ಲೂ ಹರೈತೆ, ಸೂರ್ಯ 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 ಮನೆ ಸೂರ್ಯ ಮಾಡೈತೆ, ನಾವು ಇಚ್ಚಿ ಬಂದು ಇಚ್ಚಿ ತಿಂದು. ಜೋರಾಗಿ ಹೇಳು. ಫಸ್ಟ್ ಎಲ್ಲಿಂದ ತಗೋಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳು. ನಾನು ಗೊತ್ತಾದ್ರೆ ಹೇಳ್ಬಿಡ್ತಾನೆ. ಅದಕ್ಕೆ ಮತ್ತೆ ಸೀರೆ ಉಡ್ಕೋಣ ಕಷ್ಟ ಏನು ಅಂತ ನಿನ್ಗೆ ಗೊತ್ತಾಗ್ಲಿ ತಾನೆ. ನಂತರ ಅದೆಲ್ಲ ಸೀರೆ ಎಲ್ಲಿಂದ ಹಾಕೋತಾರೆ ಅಂತೇಳಿ ಏನು ಗೊತ್ತಾ, ಇದು ಮೇಲೆ ಬರ್ಬಿಡ್ತಾನೆ, ಇದು ಈ ಕಡೆ ಹಿಂಗೆ
ನಾನು ಏನೂ ಹೇಳಲ್ಲ. ಸರಿ. ಶೀ ಅಲ್ಲ ಪಿ, ಅದು 6. ಇದು ಕಡೆ ಹಿಂಗೆ ಹಾಕದ ಇಲ್ಲ, ಇದು ಹಾಕದ. ಹಾ ಅದು ಬ್ಲೌಸ್. ಇದು ಹೊಸ ಸೀರೆ ಕಣಪ್ಪಿ, ಬ್ಲೌಸ್ ಕಟ್ ಮಾಡಿಲ್ಲ. ಬ್ಲೌಸ್ದು ಈ ಕಡೆ ಹಿಂಗೆ ಸಿಕ್ಸ್ಬೇಕು. ನಾನು ಹಿಂಗಿರೋದು ಇದು ಹಿಂಗೆ ಹಾಕೋಣ ಅಂತ ಮಾಡಿ. ಇಲ್ಲ ಇಲ್ಲ, ಅದು ಬ್ಲೌಸ್ ಅಲ್ಲ, ಅದು ಕಟ್ ಮಾಡ್ಬೇಕಾಯ್ತು, ಅದನ್ನೇ 6. ಏನೋ ನನಗೂ ಅಷ್ಟು ಗೊತ್ತಿಲ್ಲ, ಯಾವ ಕಡೆ ನನ್ನ 6. ಇವತ್ತು ಈ ಸೀರೆ ಮಾಡ್ಸಿದ್ರು ಅಂತ ಅಂದೆಲ್ಲ, ಈ ಥರ ಗಂಟೆ ಇಟ್ಕೊಂಡು. ಓ, ಅವಾಗ ನೋಡ್ಕೊಂಡೆ ಆ ಥರ ಗಂಟು ಹಾಕ್ಬೇಕು ಅಂತ. ಅದು ನಮ್ಮಮ್ಮ ಇಷ್ಟಪಡ್ತಾರೆ. ಸ್ವಲ್ಪ ಹೇಳ್ತಿಗಿಟ್ಟಿಲ್ಲ, ಅದಕ್ಕೆ ಸಿಕ್ಕಾಗ. ಈ ಸಂಜೆಯ ಕಾಯಿಲೆ ಏನ್ ಹಂಗ್ ಸುತ್ತರಿಸ್ತಿದೀಯಾ? ತಡಿಯಕ್ಕೆ ಬಿದ್ದೆ. ಅಲ್ಲೂ ಸಿಗುತ್ತೆ ಬಿಡು, ಒಂದು ರೌಂಡ್ ಹಿಂಗೆ. ಅಪ್ಪಿ ಎದಕ್ ದೇವ್ರೇ ಈ ತರ ಸೀರೆ ಉಡ್ಸೋದು? ಹಿಂಗ್ ರೌಂಡ್ ಸುತ್ತಿ ತಾಳಪ್ಪಿ ನಡಿಯಕ್ ಬರ್ತಿಲ್ಲ. ನಾನೇನು ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿನ. ಕಂಪ್ಲೀಟ್ ಆಗಿ ಮಾಡ್ಲಿದ್ರು ನೋಡು, ನಡಿಯಕ್ ಬರಲ್ಲ. ಈ ತರ ಯಾರು ರೌಂಡ್ ಸುತ್ತಾರ ಸೀರೆನ? ಬಾ, ಇವಾಗ ನಡಿಯಕ್ ಬರ್ತದೆ ನಮ್ಗೆ. ಇಲ್ಲ, ಸಿಕ್ಕಂತದೆ. ಸೀರೆ ಯಾರಪ್ಪ ಹೇಳಿದ್ದು ಈ ಥರ ಉಡ್ಸೋದು ಅಂತ? ಎಷ್ಟು ಸಲ ನೋಡ್ಕೊಂತಿಲ್ಲ ನೀನು ಅವಾಗೆಲ್ಲ? ನೀನು ಕಾಲ ಆಗಿಲ್ಲ ತೂದಕ್ಕೊಂಡಿದ್ದ. ಇನ್ನೊಂದ್ಸಲ ಸೀರೆ ಉಟ್ಕ ಅಂತಿರ್ಬಾರ್ದು. ಬಾ, ನಿನಗೆ ಹಂಗೆ ಮಾಡ್ತೀನಿ. ತಪ್ಪು 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 ತಪ್ಪು. ಏನು ತಪ್ಪು ತಪ್ಪು? ಹ್ಞೂ, ಸಮೀರಮ್ಮ ಇದು ಯವ್ವ ದೇವ್ರೆ, ನಡಿಯಕ್ ಬರ್ಲಾರ್ದಂಗೆ ಸಿಕ್ಸಿಟ್ಟಿಯಲ್ಲಪ್ಪ. ಹಂಗೆ ಬೇಗ ಬಾ. ಹಾ, ಓ ಯೂಟ್ಯೂಬಾಗ ಸರ್ಚ್ ಮಾಡಂಗಿಲ್ಲ ನೀನು. ಮೋಸ ಇದು, ಮೋಸ ಇದು, ಮೋಸ ಮೋಸ, ಅದೆಲ್ಲ ಮೋಸ ನೀನು. ಓ ಗಾಯ್ಸ್, ಅಲ್ಲಿ ಹೋಗಿ ಅಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗಿ ಸ್ಯಾರಿ ಉಡ್ಸೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದಾರೆ. ಬಾರಪ್ಪ ಕಂದ, ಬಾ. ಬಂದ್ಯಾ? ಬೇಗ ಬಾ. ಸೀರೆ 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 ಎಲ್ಲೆಲ್ಲೂ ಹರಿತೆ, ಸೂರ ಸೂರ ಮನಸ್ಸು ಓ, ಏನೇ ಎಲ್ಪಿಲ್ಲ ಪಲ್ಪಿಲ್ಲ ಗಿಲ್ಪಿಲ್ಲ ಏನಿಲ್ಲ. ನೀನು ಹೆಂಗ್ ಅಂತೀಯಪ್ಪ? ನನಗೆ ದಿನ ಸೀರೆ ಉಟ್ಕ ಇನ್ಮೇಲೆ ಅಂತೀಯ? ದಿನ ಸೀರೆ ಉಟ್ಕೊಂತ ಅದೇ ಇನ್ಮೇಲೆ ಸೀರೆ ಉಟ್ಕೊಂತ ಹೇಳ್ತೀಯ? ಇದನ್ನ ಹಿಂಗೆ ಸಿಕ್ಸಿದ್ದೇನಾ? ಹಿಂಗೆ ಸಿಕ್ಸು ಫಸ್ಟು ಈ ಕಡೆ ಈ ಥರ ಹಿಂಗೆ ಸಿಕ್ಸಿ. ತಡಿ ತಡಿ ಬಿಡಿ.
ಒಂದು ರೌಂಡ್ ಈ ಥರ ಹಿಂಗೆ ತಗೊಂಡು ಆಮೇಲೆ ಇದನ್ನ ಈ ಥರ ಮಾಡಿಕೊಂಡು ಇದನ್ನ ಹಿಂಗೆ ತಗೊಂಡು ಇಲ್ಲ ಈಗ ಗೊತ್ತಾಯ್ತಾ? ಗೊತ್ತಾಗ್ತದೆ. ಹಾಂ ಇವಾಗ ಇದನ್ನ ಅಡುಗೆ ಮಾಡಿಬಿಟ್ಟು ಪಾಟಿ ಗೊತ್ತಾಗ್ತದೆ. ಹಿಂಗೆ ಇಷ್ಟ ಆದ್ಮೇಲೆ ಇನ್ನೇನು ಮತ್ತೆ ಎಲ್ರಿಗೂ ಹ್ಞೂ ಮತ್ತೆ ನೀಟು ಹಂಗೆ ಓಡಿಸ್ಬೇಕಲ್ಲ ನೋಡಿ ನಾನು ಮಾಡ್ತೀನಿ ಇಲ್ಲಿಂದಲ್ಲ. ಈ ಕಡೆ ಬಾ ಮುಂದೆ ಹಿಂಗೆ ಹಿಂಗೆ ಬರಪ್ಪಿ. ಹಾಂ ಕುತ್ಕೊಳ್ಳೆ ಸುಮ್ಮನೆ. ಈಗ ಹೇಳಪ್ಪಿ ಸೀರೆ ಬಗ್ಗೆ ಒಂದು ಹಾಡು. ಹೇಳು. ಸೀರೆ 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 ಎಲ್ಲೆಲ್ಲೂ ಆಗೈತಿ. ಹೇಳು. ಸೀರಿಯಸ್ ಆಗಿ ನರ್ಗೆ ಮಾಡ್ತಿದ್ಯಾ? ಇಷ್ಟೊಂದು ಸೀರಿಯಸ್ನೆಸ್ ಒಳ್ಳೇದಲ್ಲ ಅಪ್ಪಿ. ಅದು ನನ್ನ ಜೊತೆ ತಗೋ ತಗೋ ಸೀರಿಯಸ್ ಆಗಿ ನರ್ಗೆ ಮಾಡ್ತಿದ್ಯಾ? ಮಾಡ ಡಿಸ್ಟರ್ಬ್ ಮಾಡಲ್ಲ. ಓ ಹೆಲ್ಪ್ ಆಕೈತೆ ಅಂತ ಅಷ್ಟೇ, ನಾನೇ ಮಾಡ್ತೇನೆ. ಇದಪ್ಪಿ ಮೇಲ್ಕಂದ ಹಿಂದ್ಗಡೆ ಎಲ್ಲ ಕರೆಕ್ಟ್ ಐತಿ. 6 ಅಪ್ಪಿ ಥರ ಇಡ್ಸ್ಬೇಡ. ನಿನಗೆ ಸೀರೆ ಉಡ್ಸೋ ಚಾಲೆಂಜ್ ಕೊಟ್ಟು ನನಗೆ ತಲೆನೋವು ಬರ್ತೈತೆ. ವಾವ್ ಸೂಪರ್. 6 6 ಅಪ್ಪಿ ಸುಮ್ಮನೆ. ತಡಿಯಪ್ಪಿ ಸರಿ ಮಾಡ್ಬೇಕು. ಕಟ್ಟಿಂಗ್ ನೋಡಿ ಫ್ರೆಂಡ್ಸ್, ಇದು ಕಟ್ಟಿಂಗ್ ಅಂತೆ. ತಲೆ ತುಂಬಾ ಕೂದಲಿದಾವೆ, ಕಟ್ಟಿಂಗ್ ಮಾಡ್ಸಾರಂತೆ ಇವತ್ತು. ಅದು ಭವಿಸಕ ಮುನ್ನ ಮಳೆಗೆ ಏನು ನಾನು ಯೂಸ್ ಮಾಡಲ್ಲ. ಪಿನ್ ಹಾಕ್ತಾರಲ್ಲ ಇನ್ನೇನು ಬೇಡ, ಹಂಗೆ ನಾರ್ಮಲ್ ಆಗಿ ಉಡ್ಸಂತ ಅಷ್ಟೆ. ನೂರಾರು ಸಾರಿ ನೋಡಿದರು ನೋಡುವ ಆಸೆ ಮತ್ತೆ ಶುರು, ಸಾವಿರ ಸಂಜೆ ಸೇರಿದರು ಅವಳ ರಂಗೆ. ತಪ್ಪು 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 ತಪ್ಪು. ಮತ್ತೆ ಆ ಕಡೆಯಿಂದ ಉಲ್ಟಾ ಹಾಕತೈತಿ.
ಹೋ ಈ ಥರ ನನಗೆ ಮಾಡಪ್ಪಿ. ಆ ಕಡೆ ತೋರಿಸು ನೀನು ಅಡುಗೆ ಮಾಡೋದು. ಸೂಪರ್ ಸೂಪರ್. ಇದ್ರ ಅಡುಗೆ ಮಾಡಬೇಕು ಅಂತೀರಿ ಏನಿಲ್ಲ, ಈ ಥರ ಬಿಟ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಿಡ್ತೀಯ. ಹೌದು ಚೆನ್ನಾಗೈತಿ. ಬಾಚಿಡ್ಗೆ ತಗೊಂಬ. ಫೈನಲ್ಲಿ ಈ ಥರ ಉಡ್ಸಿದ್ದಾರೆ ಸೀರೆನ. ವಾ ಎಷ್ಟು ಉದ್ದ ನನಗೆ. ಉಟ್ಕೋಬೋದು, ಆರಾಮಾಗಿ ಉಡ್ಸ್ಕೋಬೋದು ನಿನ್ನ ಹತ್ರ. ನಾನು ಸ್ವಲ್ಪ ಹೆಲ್ಪ್ ಮಾಡಿ ಉಟ್ಕೊಂಡ್ರೆ ನೀನೇ ಉಡಿಸ್ಬೋದು. ಅಂದ್ರೆ ಸ್ವಲ್ಪ ಲಾಂಗ್ ಆತ ಅಂದರೆ ಇದು ಪೆಟಿಕೋಟ್ ಹಾಕಿಲ್ಲಲ್ಲ ಪಿ. ಜಡೆ ಹೇಗೆ ಹಿಂಗೆ ಹೆಳಿತೀಯ ಅನ್ನೋದನ್ನ ತೋರಿಸ್ಬೇಕು. ಸಾವಿರ ಸಂಜೆ ಸರಿದರು. ನನಗೆ ಯಾವಾಗಲೂ ಜಡೆ ಹಾಕೋಬೇಕು ಅಂತ ಅನ್ಸಿದ್ರೆ ಇವರೇ ಹಾಕೋದು ಫ್ರೆಂಡ್ಸ್. ಯಾವಾಗಲೂ ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ. ಇವಾಗ ತುಂಬ ದಿನ ಆಗಿತ್ತು ಹಾಕಿರಲಿಲ್ಲ. ಮೊನ್ನೆ ಒಂದು ಹಬ್ಬದ ವಿಡಿಯೋ ಹಾಕಿದ್ನಲ್ಲ ಅವಾಗ ಹಾಕಿದ್ರು. ನಿಮ್ಮ ಅಮ್ಮ ಹೇಳ್ತಾರೆ. ಚೆನ್ನಾಗಿ ಆಗ್ತದೆ. ಅಂದರೆ ನಾನು ಬಾಚಿ ಎಲ್ಲ ರೆಡಿ ಮಾಡಿಕೊಟ್ರೆ ಅದು ನನಗೋಸ್ಕರನೇ ಕಲ್ತಿದ್ದು. ಯಾಕಂದರೆ ನನಗೆ ಬಾಚ್ಕೊಂಡು ಹಾಕೊಳ್ಳೋಕೆ ಬರಲ್ಲ ಅಂತ ಹಾಕೋದು ಕಲ್ತಿದ್ದು. ಅದು ಇಲ್ಲ ಕಡೆ ಅಂದ್ರಪ್ಪ ನನ್ನ ಗರ್ಲ್ ಫ್ರೆಂಡ್ ಇದ್ದಲ್ಲ, ನಾನು ಹಾಕಿದ್ರು ಅಷ್ಟೇ ಸಮಾಧಾನ ಅಂತಿತ್ತು. ನಿನ್ನ ಗರ್ಲ್ ಫ್ರೆಂಡಿಗ? ಹೌದಾ? ಹೌದು. ಯಾವಳಕ್ಕಿ ಕಾಣಿಸ್ಬಿಟ್ಟು ಅಭಿ ನೀನು ಅಜ್ಜಿ ಅದೇ. ಓ ಇನ್ನೇನು ವಯಸ್ಸಾಯ್ತಲ್ಲ. ನನಗಾಗಿಲ್ಲಮ್ಮ. ಓ ಸ್ವೀಟ್ 18 ಏನೋ, ಸ್ವೀಟ್ 16. ಸ್ವೀಟ್ 16. ಮುದಿಕತ್ತೆ ವಯಸ್ಸಾಗೈತೆ. ಕಾಮೆಂಟ್ ಒಳಗೆ ಹೇಳ್ಬಿಡ್ಲಿ ನಾನು ಏಜ್ ಆಗೈತೆ ಅಂತ ಹೇಳಿ. ಓ ಬೇಗ ಹಾಕು. ಸಾಕಿಷ್ಟ ರೈಟ್. ಹ್ಞೂ
ನೋಡಿ ಫ್ರೆಂಡ್ಸ್, ಜಡೆ ಹಾಕ್ತಾರೆ, ಸೀರೆ ಉಡಿಸ್ತಾರೆ, ಇನ್ನೇನು ಬೇಕು. ಜಡೆ ಹಾಕೊಳ್ಳೋಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ, ಈ ಕೈಯಿಂದ ಹಾಕೊಳ್ಳೋಕೆ ಬರಲ್ಲ. ಅದಕ್ಕೆ ಯಾವಾಗಲೂ ಹಾಕೋದು ಇವರೇ. ಪೌಡರ್ ಏನು ಬೇಡ ನನಗೆ, ಹಚ್ಕೊಂಡೇನು ಬಿಡಪ್ಪಿ, ಪೌಡ್ರನ್ನ ಏನು ಬೇಡ. ವಾ ಥೋಸ ಪೌಡ್ರೆಲ್ಲ ಏನು ಬೇಡ, ಚೆನ್ನಾಗಿದ್ದೀನಿ ನೋಡು, ಎಷ್ಟು ಚೆನ್ನಾಗಿದ್ದೀನಿ. ಕಿವಿದು ಹಾಕೊಂಡಿಲ್ಲ. ಸೀರೆ ಉಟ್ಸಿ ಜಡೆ ಹಾಕಕ್ಕಷ್ಟೇ ನಿಂಗೆ ಹೇಳಿದ್ದು. ಅವತ್ತು ಮೇಕಪ್ ಎಲ್ಲ ಮಾಡ್ಕೊಳ್ಳ ಹೆಂಗೆ ನಾವು ಸೂಪರ್ ಏನು ಚೆನ್ನಾಗಿ ಹಚ್ಚಿದೆ ಅಪ್ಪಿ, ಅವಾರ್ಡ್ ಕೊಡ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸೀರೆ ಉಟ್ಕೊಂಡು ಹೋಗ್ಬಿಟ್ರೆ ಅಲ್ಲ, ಅದು ಸ್ವಲ್ಪ ನಾನು ಎತ್ತಿ ಇದು ಮಾಡೋಕಾಗಿತ್ತು. ಇರಲಿ ಬಿಡು, ಇಷ್ಟ ಆದರೂ ಉಡಿಸ್ತಾರ ಅಷ್ಟೇ ಖುಷಿ. ಅದೆಷ್ಟೋ ಜನದ ಹೆಣ್ಮಕ್ಳು ಕನಸು ಗೊತ್ತಾ, ಅವ್ರ ಗಂಡ ಅವ್ರಿಗೆ ಸೀರೆ ಉಡಿಸ್ಬೇಕು, ಈ ಥರ ಜಡೆ ಹಾಕಬೇಕು, ಹೂವು ಮುಡಿಸ್ಬೇಕು, ಹಣೆಗೆ ಹಚ್ಬೇಕು ಅನ್ನೋದು ಎಷ್ಟೋ ಹೆಣ್ಮಕ್ಳು ಕನಸದು ಗೊತ್ತಾ. ಆ ಥರ ಸಿಗೋಕ್ಕೂ ಅದೃಷ್ಟ ಮಾಡಿರ್ಬೇಕು. ಹೆಂಗೆ ನಾವು ಹೇಗಿದೆ ನನ್ನ ಸೀರೆ ಹೇಳಿ, ಹೇಗೆ ಉಡಿಸಿದ್ರು ಅಂತ ಕಮೆಂಟ್ ಮಾಡಿ. ಏನಾಗ್ತಿದೆಯಾ, ಏನು ಈ ಥರ ಆಗೈತಿ ಅಂತಾರ? ಇರಲೇ ಬಿಡು, ಅಷ್ಟಾದರೂ ಉಡ್ಸಿದೀಯಲ್ಲ. ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಕ್ಕೆ. ಬರೀ ಹೆಲ್ಪ್ ಮಾಡ್ತಿದ್ದೆ, ಇವಾಗ ಉಡ್ಸಿದೆ. ನನಗೆ ಹೇಳ್ತೀಯ ಅಂದಮೇಲೆ ಸೀರೆ ಉಟ್ಕಂತ ವಾ, ಇಷ್ಟೆಲ್ಲ ಆದ್ಮೇಲೂ ಇವಾಗ ಸಡನ್ಲಿ ಆ ಥರ ಡೈಲಿ ಮಾಡ್ಕೊಂತ ರೂಢಿ ಆಗ್ತೈತೆ. ಆದರೂ ಥ್ಯಾಂಕ್ಸ್ ಉಡ್ಸಿದ್ದಕ್ಕೆ. ಹೇಳು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ, ಆಮೇಲೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ಹೇಳು ನೀನು ಅದನ್ನ. ಸಬ್ಸ್ಕ್ರೈಬ್ ತಪ್ಪದೆ ನಮ್ಮ ವಿಡಿಯೋ ನೋಡಿ ನಮಗೆ ಹೆಲ್ಪ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.